ಮಹಾರಾಷ್ಟ್ರದಲ್ಲಿ ರಾಮಗಿರಿ ಮಹಾರಾಜರು ಪ್ರವಾದಿ ಮೊಹಮ್ಮದರ ಹಾಗೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಪ್ರಚೋದನಕಾರಿ ಹೇಳಿಕೆ ಖಂಡಿಸಿ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಮುಸ್ಲಿಂ ಮುಖಂಡರುಗಳು ಭಾಷಣ ಮಾಡಿ ಸಂವಿಧಾನಿಕವಾಗಿ ಮಾತನಾಡಿರುವ ರಾಮಗಿರಿ ಮಹಾರಾಜರ ಮೇಲೆ ಶಿಸ್ತುಬದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಹಿರಿಯರಿಗೆ ಹಾಗೂ ಯುವಕರಿಗೆ ಇಂದಿನ ದಿವಸ ನಮ್ಮ ಧರ್ಮ ಗುರುಗಳು ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅವಹೇಳನಕಾರಿ ಹಾಗೂ ನಿಂದನೆಯನ್ನ ಮಾಡಿದಂತ ಈ ವ್ಯಕ್ತಿ ಬಹುಶಃ ಕಾವಿ ಒಳಗೆ ಎಂತಾದೈತೋ ಗೊತ್ತಿಲ್ಲ. ಇವ ಸ್ವಾಮಿ ಹೌದು ಅಲ್ಲೋ ಗೊತ್ತಿಲ್ಲ. ಪಾಪ ಒಳ್ಳೆ ಸ್ವಾಮಿಗಳಿಗೆಲ್ಲ ಇವ್ರ ಹೆಸರು ಕೆಡಿಸ್ತಾರ. ಅದಕ್ಕೆ ಇಂಥ ಸ್ವಾಮಿಗಳನ್ನ ಅಲ್ಲಿಯ ಮಹಾರಾಷ್ಟ್ರ ಸರ್ಕಾರ, ಅಲ್ಲಿಯ ಮುಖ್ಯಮಂತ್ರಿ ಒಟ್ಟಿಗೆ ಏನ್ ತಿಂತಾರೋ ಏನೋ ಗೊತ್ತಿಲ್ಲ. ನಮ್ಮ ಸರ್ಕಾರ ನಡೆಯುವುದ ಇಂಥ ಸ್ವಾಮಿಗಳಿಂದ ನಡಿತೈತಿ. ನಾವು ಇವ್ರನ್ನ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರಂದ್ರ ಇಂಥ ಮುಖ್ಯಮಂತ್ರಿಯನ್ನ ಮೊದಲು ರಾಷ್ಟ್ರಪತಿಗಳು ತೆಗೆದೊಗಿಬೇಕು ಅಂತಕ್ಕಂಥ ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಬಹಳ ಸಲ ಆಗಾಕತೈತಿ. ಇಂಥ ಸ್ವಾಮಿಗಳು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಯಾಕೆ ಹುಟ್ಟಾಕತ್ತಾರಪ್ಪ ಅಂದ್ರ ಇವ್ರನ್ನ ಹುಟ್ಟಿಸೋರು ಬೇರೆಯವ್ರು ಅದಾರ. ಇವ್ರ ಏನಪ್ಪಾ ಅಂತಂದ್ರೆ ಇವ್ ಬರೇ ಗೊಂಬಿವ್. ಇದ್ರ ಹಿಂದೆ ಇರ್ತಕ್ಕಂಥವ್ರು ಬೇರೆ ವ್ಯಕ್ತಿಗಳು ಇರ್ತಾರ. ಅದಕ್ಕ ಇವ್ರನ್ನ ಬಲಿ ಕೊಟ್ಟು ಅವ್ರ ಏನಪ್ಪಾ ಅಂದ್ರ ಇವ್ರ ಮ್ಯಾಗ ಮಾಡಿ ಗಪ್ ಮಕ್ಕೊಂಡ್ಬಿಡ್ತಾರ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಶಾಂತಿ ರೀತಿಯಿಂದ ಮಾನ್ಯ ವಿಭಾಗಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಅವರಿಗೆ ನಮ್ಮ ಮನವಿಯನ್ನ ಸಲ್ಲಿಸುತ್ತೇವೆ. ಅದೇ ರೀತಿ ರಾಷ್ಟ್ರಪತಿಗಳಿಗೆ ಇಂಥ ನಮ್ಮ ಪ್ರವಾದಿ ಮೊಹಮ್ಮದರ ವಿರುದ್ಧ ಹೇಳಿಕೆಯನ್ನ ನೀಡ್ತಿರ್ತಕ್ಕಂಥ ಈ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಪಡಿಸಿ ನನ್ನ ಮಾತನ್ನ ಮುಗಿಸುತ್ತೇನೆ. की तरफ थूकने वाले के ही चेहरे पे थूक वापस होता है। तो ये बदमाश शैतान जो भी भोगते हैं मेरे आका के खिलाफ, इससे मेरे आका की शान में कुछ भी जर्रा बराबर कमी नहीं आएगी, क्योंकि रब ने ऐलान फरमाया व रफाना लका जिक्र। मेरे महबूब आपके जिक्र को हमने आपके खातिर बुलंद कर दिया है और क़यामत तक रोज बरोज मेरे आका के दर्जात बढ़ते जाएंगे, क्योंकि रब का फरमान है वलल आखिरतु खैरुल लका मिनल ऊला। मेरे महबूब आपकी हर आने वाली घड़ी पिछली घड़ी से बेहतर है। तो ये जो इस तरह के भोगते रहते हैं, खैर इनका अंजाम तो बहुत ही बुरा होता है, बहुत ही बुरा अंजाम होता है। ये दुनिया में उसको इज्जत और मकाम मिलता है। तो मुझे दोस्तों, मेरे भाइयों, ये जो महाराष्ट्र के अंदर अभी बैठ के भोग रहा है, ये असल में सियासी एक एजेंट है। अभी महाराष्ट्र में भी इलेक्शन होना है। इलेक्शन के लिए वोट प्रोजेक्शन के लिए क्या डिवाइड करने के लिए उनको भेजा गया है। तो लिहाजा अभी जैसे कहा गया कि इससे पहले भी अखिलेश तिवारी ने रसूलुल्लाह सल्लल्लाहु अलैहि वसल्लम के शान में कमलेश तिवारी ने रसूलुल्लाह सल्लल्लाहु अलैहि वसल्लम के शान में गुस्ताखी की थी। अल्लाह तबारक व तआला ने अपने वादे के मुताबिक व इन्ना कफैनाका लमुस्तहज़ीन, हमने क्या है, अल्लाह ताला ने कहा कि हम काफी हैं गुस्ताखों को कैफरे किताब तक पहुंचाने के लिए। तो लिहाजा मौजूद दोस्तों, आज हम इस मंच से हुकूमत से ये दरखास्त करते हैं कि ऐसे बेहुदा बेकाबू जिनको तमीज नहीं बात करने की ऐसे स्वामियों पर क्या है कठिन क्या कानून क्या लगाया जाए और उसको फौरन क्या गिरफ्तार किया जाए। और एक आखिरी बात कहकर मैं अपनी बात खत्म कर देता हूँ। आदमी जो खुद जैसा होता है दूसरों के बारे में वैसे ही सोचता है। अरबी का एक मुहावरा है, अल मरु यकीसु अला नफ्सी, आदमी अपने जैसा दूसरों को